ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸಾಯಿ ಚರಿತ್ರ 10ನೇ ಅಧ್ಯಾಯ. ಬಾಬರವರ ಜೀವನ. ಅವರು ಮಲಗುತ್ತಿದ್ದ ಹಲಿಗೆ, ಶಿರಡಿಯಲ್ಲಿ ಅವರು ನೆಲೆಸಿರುವುದು, ಉಪದೇಶಗಳು, ಅವರು ನಮ್ರತೆ ಸುಗಮ ದಾರಿ. ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗಾಗಿ ಇಟ್ಟಿದರೋ ಅಂತಹ ಶ್ರೀ ಸಾಯಿಬಾಬರವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ. ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು. ಇದೊಂದು ಸುಲಭವಾದ ಸಾಧನೆ. ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಪ್ರತಿಕ್ಷಣವೂ ಆ ಸಾಧನೆಯನ್ನು ಅಭ್ಯಾಸ ಮಾಡಬೇಕು. ಇತರ ದೇವತೆಗಳೆಲ್ಲ ಪರಿಭ್ರಮೆ. ಗುರು ಒಬ್ಬನೇ ದೇವರು. ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು. ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು. ನ್ಯಾಯ ಮತ್ತು ಮೀಮಾಂಸೆ ಎಂಬ ವೇದಾಂತಗಳನ್ನು ಅಭ್ಯಾಸ ಮಾಡುವಕ್ಕಿಲ್ಲ. ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನಾವು ದುಃಖವೆಂಬ ಸಮುದ್ರವನ್ನು ಸಮಾಗವಾಗಿ ದಾಟಬಹುದು. ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗನನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು. ಅವರು ಭಕ್ತರಿಂದ ವಿಶ್ವಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ. ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ದೊರಕಿಸುತ್ತಾರೆ. ಬಾಬರವರು ಹೇಗೆ ನಿದ್ರಿಸಿದರು ಎಂಬುದನ್ನು ನೋಡೋಣ. ಶ್ರೀ ನಾನಾ ಸಾಹೇಬ ಡೆಂಡಲ್ಕರ್ ಬಾಬರವರಿಗೆ ಮಲಗಲು ಒಂದು ಕಟ್ಟಿಗೆ ಹಳಿಗೆ ತಂದಿದ್ದರು. ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬರವರು ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಹಲಿಗೆಯನ್ನು ಮೇಲ್ವಿಚಾರಣೆಯಿಂದ ಎತ್ತರದ ತೂಗು ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡರು. ಅದರ ಮೇಲೆ ನಿದ್ರಿಸುತ್ತಿದ್ದರು. ಉಯ್ಯಾಲೆಯ ಹಳಿಗೆ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆ ತೋರುತ್ತಿತ್ತು. ಆದರೆ ಬಾಬರವರ ಲೀಲೆ ವಿಸ್ಮಯಕಾರಕ. ಹಲಿಗೆಯು 4 ಮೂಲೆಗಳಲ್ಲಿಯೂ 4 ಪಣತಿಗಳನ್ನು ಹಚ್ಚಿ ಇಡುತ್ತಿದ್ದರು. ಅವರು ಹಲಿಗೆಯ ಮೇಲೆ ಹೇಗೆ ಹತ್ತಿ ಕುಳಿತುಕೊಳ್ಳುತ್ತಿದ್ದರು, ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದನ್ನು ಯಾರಿಗೂ ತಿಳಿದಿರಲಿಲ್ಲ. ಎಷ್ಟೋ ಜನರು ಇದನ್ನು ಪರಿಶೀಲಿಸಲು ಬಂದು ವಿಫಲರಾಗಿದ್ದರು. ಈ ಚಮತ್ಕಾರವನ್ನು ಪರೀಕ್ಷಿಸಲು ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು. ಇದನ್ನು ಕಂಡ ಬಾಬರವರು ಉದ್ರೇಕರಾಗಿ ಹಲಿಗೆಯನ್ನು ಚೂರು ಮಾಡಿ ಬಿಸುಟ್ಟಿದರು. ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರು. ಅವರು ಅವುಗಳನ್ನೆಲ್ಲ ಅಭ್ಯಾಸ ಮಾಡಿರಲಿಲ್ಲ. ಜನ್ಮಾಂತ ಅವರ ಕರಗತವಾಗಿದ್ದವು. ಬಾಬರವರು ಸಾಮಾನ್ಯ ಮನುಷ್ಯರಂತೆ ಕಂಡು ಬಂದರು. ಅವರು ಪ್ರತಿಯೊಬ್ಬ ಆತ್ಮದಲ್ಲಿಯೂ ವಾಸವಾಗಿದ್ದರು. ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು. ಭಕ್ತರಿಗೋಸ್ಕರ ಬಾಹ್ಯದಲ್ಲಿ ಅವರು ಅನೇಕ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕವಾಗಿದ್ದರು. ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುತ್ತಿದ್ದರು. ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು. ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು. ಬಾಹ್ಯದ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದ್ದರು. ಕೆಲವು ಬಾರಿ ಪ್ರತಿಯೊಬ್ಬರೂ ಪ್ರತಿ ಮತ್ತು ಆಧಾರಗಳಿಂದ ಕಾಣುತ್ತಿದ್ದರು. ಕೆಲವು ವೇಳೆ ಅವರ ಮೇಲೆ ಕಲ್ಮೆಸೆಯುತ್ತಿದ್ದರು. ಅನೇಕ ಸಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತಿ ಮೂರ್ತಿಯಾಗುತ್ತಿದ್ದರು. ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು. ಯಾವಾಗಲೂ ಆತ್ಮಚಿಂತನೆಯಲ್ಲಿಯೇ ತಲ್ಲೀನರಾಗಿ ಭಕ್ತರನ್ನು ಆಧಾರದಿಂದ ಕಾಣುತ್ತಿದ್ದರು. ಅವರನ್ನು ಒಂದು ಆಸನದಲ್ಲಿ ಕುಳಿತಿರುತ್ತಿದ್ದರು. ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ. ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಂಡಿದ್ದರು. ಐಶ್ವರ್ಯ ಕೀರ್ತಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ. ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು.
ಯಾವಾಗಲೂ ಅಲ್ಲಾ ಮಾಲೀಕ, ದೇವರು ದೊಡ್ಡವನು ಎನ್ನುತ್ತಿದ್ದರು. ಅವರು ಜ್ಞಾನದ ಗನಿಯಾಗಿದ್ದರು. ನಿಜಕ್ಕೂ ಅವರು ದತ್ತ ದೇವರು. ನಿಜವಾಗಿಯೂ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತ್ತು. ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದುರದೃಷ್ಟಶಾಲಿಗಳೇ ಸರಿ. ಶಿರಡಿಯಲ್ಲಿ ಅವರು ನೆಲೆಸಿದ್ದುದು ಅವರ ಜನ್ಮ. ಬಾಬರವರ ಮಾತಾಪಿತೃಗಳಾದ ಅವರ ನಿಜವಾದ ಜನ್ಮದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಅವರು ಶಿರಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜವಾಗಿ ನಿರ್ಧರಿಸಬಹುದು. ಬಾಬರವರು ಸುಮಾರು 16ನೇ ವಯಸ್ಸಿನ ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡರು. ಅಂದಿನಿಂದ ಅವರು 3 ವರ್ಷಗಳವರೆಗೆ ಶಿರಡಿಯಲ್ಲಿ ಇದ್ದರು. ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು. ನಂತರ ಅವರು ಚಾಂದ್ ಪಾಟೀಲರ ಮದುವೆಯ ದಿಬ್ಬಣದ ಜೊತೆಯಲ್ಲಿ ಮತ್ತೊಮ್ಮೆ ಶಿರಡಿಗೆ ಬಂದರು. ಆಗ ಅವರಿಗೆ ಸುಮಾರು 20 ವರ್ಷ ವಯಸ್ಸಿರಬಹುದು. ಅಂದಿನಿಂದ ಅವರು 60 ವರ್ಷಗಳವರೆಗೆ ಶಿರಡಿಯಲ್ಲಿ ನೆಲೆಸಿದ್ದರು. ಬಾಬಾ 1918ರಲ್ಲಿ ಸಮಾಧಿ ಹೊಂದಿದ್ದರು. ಇದರಿಂದ ಬಾಬರವರು ಸುಮಾರು 1983ರಲ್ಲಿ ಜನಿಸಿದರು ಎಂದು ನಾವು ಹೇಳಬಹುದು. ಬಾಬರವರು ಉಪದೇಶ ಶಿರಡಿ 17ನೇ ಶತಮಾನದಲ್ಲಿ ಬಾಲಿ ಬದುಕಿನ 1908-1981 ಸಂತ ರಾಮದಾಸ ಗೋವು ಮತ್ತು ಬ್ರಾಹ್ಮಣರನ್ನು ಯೌವನರ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು. ನಂತರ ಮುಂದಿನ 2 ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳನ್ನು ತಲೆ ಎತ್ತುತ್ತಿದ್ದು, ಇವುಗಳನ್ನು ನಿರ್ಮೂಲ ಮಾಡಲು ಬಾಬರವರು ಜನ್ಮ ತಾಳಿದರು. ಶ್ರೀರಾಮ ಹಿಂದೂಗಳ ದೇವರು, ರಹೀಮ ಮಹಮ್ಮದಿಯರ ದೇವರು ಇಬ್ಬರೂ ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು. ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ. ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬರವರು ಜಾತಿ ಭೇದ ಏಕೆ, ಎಲ್ಲ ಧರ್ಮಗಳು ಒಂದೇ ಎಂದು ಒಗ್ಗಟ್ಟಾಗಿ ರಾಷ್ಟ್ರದ ಐಕ್ಯತೆಯನ್ನು ಸಾಧಿಸಿರಿ. ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು? ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿರಿ. ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಯೋಗ, ಯಾಗ, ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು. ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸದಿದ್ದರೆ ನಿಮ್ಮ ಜನ್ಮ ಯಾವುದಾದರೂ ನಿಸ್ಸಾರ್ಥಕ. ಯಾರಾದರೂ ನಿಮಗೆ ಅಹಿತ್ಯ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ. ಬೇರೆಯವರಿಗೆ ಏನನ್ನಾದರೂ ನಿಮಗೆ ಮಾಡಬೇಕೆಂದೆನಿಸಿದರೆ ಒಳ್ಳೆಯದನ್ನು ಮಾಡಿರಿ ಎಂದು ಸಾಯಿಬಾಬಾ ಅನ್ನುತ್ತಿದ್ದರು. ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ. ಅದು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯವಾಗುತ್ತದೆ. ಸದ್ಗುರು ಸಾಯಿಬಾಬಾ ಗುರುಗಳು ಅನೇಕರಿದ್ದಾರೆ. ಕೆಲವರು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ತೋರ್ಪಡಿಸುತ್ತಾ ಮನೆ ಮನೆಗೆ ಅಳೆಯುತ್ತಾರೆ. ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರಿಂದ ದ್ರವ್ಯವನ್ನು ಸುಲಿಗೆ ಮಾಡುತ್ತಾರೆ. ಧರ್ಮ ಮತ್ತು ಮತ ಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರು, ಅಧರ್ಮಿಗಳು ಆಗಿರುವರು. ಎಷ್ಟೋ ಜನರಿಲ್ಲ. ಆದರೆ ಬಾಬರವರು ಇಂಥ ಡಂಬಾಚಾರದಲ್ಲಿ ಇರಲಿಲ್ಲ. ತಮ್ಮ ಭಕ್ತರು ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತು. ಗುರುಗಳಲ್ಲಿ 2 ವಿಧ, ಒಂದು ನಿಯತ್ ಮತ್ತು 2 ಅನಿಯತ್. ಮೊದಲನೆಯವರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನುಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ. ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭೇದವನ್ನು ಹುಟ್ಟುವಂತೆ ಮಾಡುತ್ತಾರೆ. ಆದರೆ ಯಾವ ಗುರುವು ನಮ್ಮ ಆತ್ಮವನ್ನು ನಮ್ಮಲ್ಲಿ ದೃಢಪಡಿಸಬಲ್ಲವನೋ ಅವನೇ ಗುರುವು. ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲನೋ ಅವನೇ ಸದ್ಗುರು. ಸಾಯಿಬಾಬಾ ಇಂಥ ಸದ್ಗುರುಗಳಾಗಿದ್ದರೂ ಅವರ ಯೋಗ್ಯತೆ ವರ್ಣಾತ್ಮಕವಾದದ್ದು. ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೆಯೇ ಇದ್ದರೂ ಅವರ ಹಿಂದಿನ ಮತ್ತು ಮುಂದಿನ ಆಗು ಹೋಗುಗಳೆಲ್ಲವನ್ನೂ ಹೇಳುತ್ತಿದ್ದರು.
ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು. ಸ್ನೇಹಿತನಾಗಲಿ ಶತ್ರುವಾಗಲಿ ಅವರಿಗೆ ಇಬ್ಬರು ಒಂದೇ. ದುಷ್ಕರ್ಮಿಗಳಲ್ಲಿಯೂ ಅವರ ಪ್ರೀತಿ ತೋರಿಸುತ್ತಿದ್ದರು. ಯಾವುದು ಅನುಮಾನಕ್ಕೆ ಅವರಲ್ಲಿ ಆಸ್ವಾದವಿರಲಿಲ್ಲ. ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧವಿರಲಿಲ್ಲ. ಶ್ರೀ ಸಾಯಿಬಾಬಾ ಅವರನ್ನು ದೇವರೆಂದು ಪೂಜಿಸಿದ ಜನಕೋಟಿಯು ಧನ್ಯ. ಊಟ ಮಾಡುವಾಗಲೂ ಪಾನೀಯಗಳನ್ನು ಸೇವಿಸುವಾಗಲೂ ಕೆಲಸದಲ್ಲಿ ನಿರತರಾಗಿ ಇರುವಾಗಲೂ ಅನಾವರತ್ನವು ಸಾಯಿಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು. ಶಿರಡಿಯ ಮಹಿಳೆಯರು ಬಾಬಾರವರೆಂದರೆ ಅನಂತ ಪ್ರೀತಿ. ಬಾಬಾರವರ ಮೇಲೆ ಹಾಡುವುದನ್ನು ರಚಿಸಿ ಅವರು ಇಂಪಾಗಿ ಹಾಡುತ್ತಿದ್ದರು. ಹಾಡುಗಳು ಹೊರಹೊಮ್ಮುವುದು ಬುದ್ಧಿಯಿಂದಲ್ಲ, ಪ್ರೀತಿಯಿಂದ. ನೈಜವಾದ ಹಾಡು ಪ್ರೇಮದ ಪ್ರತೀಕ. ಈ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿಲೀಲಾ ಮಾಸಿಕದಲ್ಲಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು. ಬಾಬಾರವರ ನಮ್ರತೆ. ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ. ಅವು ಯಾವುದೆಂದರೆ 1 ಕೀರ್ತಿ, 2 ಐಶ್ವರ್ಯ, 3 ವಿರಕ್ತಿ, 4 ಜ್ಞಾನ, 5 ವೈಭವ ಮತ್ತು 6 ಉದಾರತೆ. ಬಾಬಾರವರಲ್ಲಿ ಈ ಗುಣಗಳೆಲ್ಲವೂ ಇದ್ದವು. ಭಕ್ತರಿಗೋಸ್ಕರ ಬಾಬಾ ಅವತಾರ ತಾಳಿದ್ದರು. ಭಕ್ತರನ್ನು ತಮ್ಮಡೆಗೆ ಆಕರ್ಷಿಸಿದ ಅವರ ಆದಿತ್ಯ ಪ್ರೇಮ ಮತ್ತು ದಯೆ ಅತ್ಯಾಶ್ಚರ್ಯಕರವಾದುದಾಗಿದೆ. ವಾಗ್ದೇವಿಯೂ ಸಹ ಉಚ್ಚರಿಸಲಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು. ಬಾಬಾ ಒಂದು ಸಾರಿ ಈ ರೀತಿ ಹೇಳಿದ್ದರು, ನಾನು ನಿಮಗೆ ಋಣಿ. ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ. ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ. ಇದೆಂತಹ ನಮ್ರತೆ! ಇದನ್ನು ಪ್ರಕಟಿಸುವುದರಿಂದ ಬಾಬಾರವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಶ್ಚಿತ್ತ ರೂಪವಾಗಿ ಅವರ ನಾಮವನ್ನು ಹಾಡುತ್ತೇವೆ. ಬಾಬಾ ಅವರ ಲೌಕಿಕದಲ್ಲಿ ಎಲ್ಲರಂತೆ ಆಸೆ ಆಕಾಂಕ್ಷೆಗಳನ್ನಿಟ್ಟು ಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ. ಬಾಬಾ ಅವರು ಲೌಕಿಕ ಎಲ್ಲರಂತೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ. ಆಹಾರವನ್ನು ಸೇವಿಸಿದ್ದರೂ ರುಚಿಯ ಕಡೆಗೆ ಗಮನವಿರಲಿಲ್ಲ. ನೋಡುತ್ತಿದ್ದರೂ ಸಹ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ. ಶ್ರೀರಾಮ ಭಕ್ತ ಹನುಮಾನರಂತೆ ಅವರು ಅಜನ್ಮ ಬ್ರಹ್ಮಚಾರಿಗಳಾಗಿದ್ದರು. ಯಾವುದರಲ್ಲಿಯೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ. ಶುದ್ಧ ಶ್ರುತಿಯುಳ್ಳವರಾಗಿ ಅವರು ಕರುಣಾಮಯಿಗಳಾಗಿ ಮತ್ತು ನಿಸ್ವಾರ್ಥಿಗಳೂ ಆಗಿದ್ದರು. ಇದನ್ನು ಪ್ರತಿಪಾದಿಸುವ ಉದಾಹರಣೆಗೆ ಈ ರೀತಿ ಇದೆ. ಶಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾಣಾವಲಿ ಎಂಬ ಫಕೀರನಿದ್ದನು. ಅವನು ಬಾಬಾರವರ ಚಲನವಲನಗಳನ್ನು ವೀಕ್ಷಿಸುತ್ತಿದ್ದನು. ಒಂದು ದಿನ ಅವನು ಬಾಬಾರವರಲ್ಲಿಗೆ ಬಂದು, ನಿಮ್ಮ ಆಸನವನ್ನು ಬಿಟ್ಟೇಳಿರಿ, ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದರು. ಬಾಬಾರವರು ಕೂಡಲೇ ಎದ್ದು ಆಸನ ಬಿಟ್ಟುಕೊಟ್ಟರು. ನಾಣಾವಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾರವರಿಗೆ ಆಸನ ಬಿಟ್ಟುಕೊಟ್ಟನು. ಬಾಬಾರವರು ಆಸನದಲ್ಲಿ ಕುಳಿತುಕೊಂಡ ನಂತರ ನಾಣಾವಲಿ ಮತ್ತೆ ಅವರ ಪಾದಕ್ಕೆರಗಿ ನಮಸ್ಕರಿಸಿ ಹೊರಟು ಹೋದನು. ಇದರಿಂದ ಬಾಬಾರವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ. ನಂತರ ನಾಣಾವಲಿ ಬಾಬಾರವರ ಪರಮ ಭಕ್ತನಾಗಿ ಬಾಬಾರವರ ಮಹಾ ಸಮಾಧಿ ಹೊಂದಿದ್ದ ಸ್ವಲ್ಪ ದಿನಗಳಲ್ಲಿಯೇ ಪರಲೋಕ ಯಾತ್ರೆ ಬೆಳೆಸಿದನು. ಸುಗಮವಾದ ದಾರಿ. ಸಾಧು ಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವುದು. ಬಾಬಾರವರು ಲೌಕಿಕ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರೂ ಅವರ ನಡೆ ನುಡಿಗಳಲ್ಲಿ ಒಂದು ವಿಶೇಷತೆ ಇತ್ತು. ಇದರಿಂದ ಅಪರೂಪವಾದ ಪ್ರತಿಭೆ ಕಂಡು ಬರುತ್ತಿತ್ತು. ಅವರು ಮಾಡುವುದೆಲ್ಲವೂ ಭಕ್ತರ ಹಿತಕ್ಕಾಗಿಯೇ. ಅವರು ತಮ್ಮ ಭಕ್ತರಿಗೆ ಯಾವುದೊಂದು ಯೋಗಾಸನವನ್ನಾಗಲಿ ಧಾರ್ಮಿಕ ರೀತಿಯನ್ನಾಗಲಿ ಹೇಳಿಕೊಡಲಿಲ್ಲ. ಮಂತ್ರೋಪದೇಶ